Hello, my dear first PU students. Today we are about to turn a new leaf, that is the gentleman of the jungle. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. ಯಾವ ರೀತಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ದಿಸ್ ಈಸ್ UT ಟೆಸ್ಟ್ ರಿಲೇಟೆಡ್ ಟು ಈ ಒಂದು ಟಾಪಿಕ್ ಬಹಳನೇ ಇಂಪಾರ್ಟೆಂಟು, ಹೌದಾ? ಸೊ 2 ಮಾರ್ಕ್ಸ್ ಅನ್ನೋದು ಕೆಲವೊಂದು ಹೆಂಗಿರುತ್ತೆ ಅಂದರೆ ಪ್ಯಾಟರ್ನ್ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಇದಕ್ಕಿಂತ ಮುಂಚೆ 6 ಮಾರ್ಕ್ಸ್ 4 ಮಾರ್ಕ್ಸ್ ಇರ್ತಾ ಇತ್ತು. ಈಗ 2 ಮಾರ್ಕ್ಸ್ ಇರೋದ್ರಿಂದ ಸ್ವಲ್ಪ ಎಕ್ಸಾಕ್ಟ್ ಪಾಯಿಂಟ್ ಏನೈತಿಲ್ಲ ಅದನ್ನೇ ಕೂಡ ನಾವು ಹೈಲೈಟ್ ಮಾಡಬೇಕಾಗುತ್ತೆ, ಹೌದಾ? ಸೊ ಹೀಗಾಗಿ ಅಬ್ಜೆಕ್ಟಿವ್ ಬಂತು, ದಟ್ ಇಸ್ ಮಲ್ಟಿಪಲ್ ಚಾಯ್ಸ್ ಬಂತು, ದಟ್ ಇಸ್ 2 ಮಾರ್ಕ್ಸ್ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಅನುಕೂಲವಾಗಿತ್ತು. ಸೊ ವಿತೌಟ್ ಟೇಕಿಂಗ್ ಮಸ್ಟ್ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಕ್ವಶನ್ ನೋಡಿ, ವಾಟ್ ಡಿಡ್ ದ ಎಲಿಫೆಂಟ್ ಫಸ್ಟ್ ಆಸ್ಕ್ ದ ಮ್ಯಾನ್ ಫಾರ್? ಹೌದಾ? ಎಲಿಫೆಂಟ್ ಆ ಮನುಷ್ಯನನ್ನ ಏನ್ ಕೇಳುತ್ತೆ? ಟು ಶೇರ್ ಹಿಸ್ ಫುಡ್ ಏನಾದ್ರು ಕೇಳುತ್ತೆ, ಟು ಗಿವ್ ಹಿಮ್ ಎ ಪ್ಲೇಸ್ ಟು ಸ್ಲೀಪ್ ಅಂತ ಏನಾದ್ರು ಕೇಳುತ್ತೆ, ಟು ಶೆಲ್ಟರ್ ಹಿಸ್ ಹೋಲ್ ಬಾಡಿ ಅಂತ ಕೇಳುತ್ತೆ? ನೋ, ಇಟ್ ಈಸ್ ಓನ್ಲಿ ಆಸ್ಕಿಂಗ್ ವಿಚ್ ಒನ್, ದಟ್ ಇಸ್ ವಾಟ್ ಇಯರ್ ಟು ಕೀಪ್ ಹಿಸ್ ಟಂಗ್ ಇನ್ಸೈಡ್ ದಟ್. ಸೊ ಇಷ್ಟೇ ಬರೆದ್ರೆ ಆಯ್ತು, ದಿಸ್ ಇಸ್ ವಾಟ್. ಹೌದಾ? ಆ ಮನುಷ್ಯನನ್ನ ಏನ್ ಕೇಳುತ್ತೆ? ದಯವಿಟ್ಟು ಅಲೋ ಮಾಡು, ಏನಂತಂದ್ರೆ ಪ್ಲೀಸ್ ಕೀಪ್ ಹಿಸ್ ಟಂಗ್ ಇನ್ಸೈಡ್ ದಟ್. ಸೊ ದಿಸ್ ಇಸ್ ಆಸ್ಕ್. ನೆಕ್ಸ್ಟ್ ಒನ್, ವಾಟ್ ವಾಸ್ ದ ಕಮಿಷನ್ ಮೇನ್ ಕನ್ಕ್ಲೂಷನ್ ರಿಗಾರ್ಡಿಂಗ್ ದ ಡಿಸ್ಪ್ಯೂಟ್? ಹೌದಾ? ಒಂದು ಕಮಿಟಿ ನಿರ್ಮಾಣ ಆಗಿ ಒಂದು ಕಮಿಷನ್ ರೆಡಿ ಆಗುತ್ತೆ. ಆ ಕಮಿಷನ್ ಆದ್ಮೇಲೆ ಅದೊಂದು ಏನ್ ಡಿಸಿಷನ್ ಕೊಡುತ್ತೆ ಅಂತಂದಾಗ ನಿಮ್ಮ ಲೆಸನ್ಸ್ ನೋಡ್ತಾ ಹೋದಾಗಿ ನಮ್ಗೆ ಗೊತ್ತಾಗತ್ತಲ್ಲ, ಏನೇನು ನೋಡಿ. ಸೊ ಆ ಕಮಿಷನ್ ಏನಾದ್ರು ಮಿಸ್ಟರ್ ಎಲಿಫೆಂಟ್ ವಾಸ್ ರಾಂಗ್ ಏನಾದ್ರು ಅನ್ನತ್ತಾ? ನೋ. ಎಲಿಫೆಂಟ್ ಶುಡ್ ಲಿವ್ ದ ಹಟ್ ಏನಾದ್ರು ಹೇಳುತ್ತಾ? ನೋ. ಬೋತ್ ಶುಡ್ ಶೇರ್ ದ ಹಟ್ ಅಂದ್ರೆ ಎರಡು ಹಟ್ಟನ್ನ ಶೇರ್ ಮಾಡ್ಕೊಡ್ರಿ ಅಂತ ಏನಾದ್ರು ಹೇಳುತ್ತಾ? ನೋ. ಇಟ್ ಇಸ್ ಅಬೌಟ್ ಟು ಟೆಲ್ ಓನ್ಲಿ ಒನ್ ವಾಟ್ ಇಯರ್ ಎಲಿಫೆಂಟ್ ಶುಡ್ ಲಿವ್ ದ ಹಟ್, ಮ್ಯಾನ್ ಶುಡ್ ಬಿಲ್ಡ್ ಹ ನ್ಯೂ. ನೋಡಿ, ಇವೆಲ್ಲ ಆಪ್ಷನ್ಸ್ ಬಂದಾಗ ಯಾವುದು ಅಂತಂದ್ರೆ ಕೊನೆಗೆ ಅದೊಂದು ಡಿಸಿಷನ್ ಕೊಡುತ್ತೆ ಕಮಿಷನ್, ಏನಂತಂದ್ರೆ ದ ಮ್ಯಾನ್ ಶುಡ್ ಬಿಲ್ಡ್ ಅ ನ್ಯೂ ಹಟ್. ಸೊ ದ ಎನಿಮಲ್, ದಟ್ ಈಸ್ ಎಲಿಫೆಂಟ್ ಏನಿದೆಯಲ್ಲ, ಯು ಹ್ಯಾವ್ ಟು ಲಿವ್ ಇನ್ ದ ಸೇಮ್ ಹಟ್ ಆಸ್ ವೆಲ್ ಆಸ್ ಸೇಮ್ ಅಟ್ ದ ಸೇಮ್ ಟೈಮ್ ಮ್ಯಾನ್ ಶುಡ್ ಬಿಲ್ಡ್ ಅ ನ್ಯೂ ಹಟ್. ಇನ್ನೊಂದು ಕಡೆ ಹೋಗಿ ನೀ ಇನ್ನೊಂದು ಹಟ್ಟನ್ನು ನಿರ್ಮಾಣ ಮಾಡ್ಕೋಬೇಕಂತೇಳಿ ಒಂದು ಕಮಿಷನ್ ನಿರ್ಧಾರವನ್ನು ಮಾಡುತ್ತೆ. ನೆಕ್ಸ್ಟ್ ಒನ್, ಹೌ ಡಿಡ್ ದ ಮ್ಯಾನ್ ಫೈನಲಿ ಸಾಲ್ವ್ ಹಿಸ್ ಪ್ರಾಬ್ಲಮ್ಸ್ ವಿತ್ ಆನಿಮಲ್ಸ್? ಹೌದಾ? ಎನಿಮಲ್ ಸಾಕಷ್ಟು ತೊಂದರೆಗಳನ್ನ ಕೊಡ್ತಿರ್ತಾವೆ, ಹೌದಾ? ಅಗೇನ್ ಅಂಡ್ ಅಗೇನ್ ಕಮಿಷನ್ ಆಫ್ ಎನ್ಕ್ವೈರಿ ನೇಮಕ ಆಗತ್ತೆ, ಬಟ್ ದ ಮ್ಯಾನ್ ಡಿಡ್ ನಾಟ್ ಗೆಟ್ ಜಸ್ಟಿಸ್. ದ ಮ್ಯಾನ್ ಗಾಟ್ ದ ಜಸ್ಟಿಸ್. ಏನ್ ಸಿಗತ್ತೆ ಜಸ್ಟಿಸ್ ಅಂದ್ರೆ, ಯು ಹ್ಯಾವ್ ಟು ಗೆಟ್ ಅ ಒನ್ ಮೋರ್ ನ್ಯೂ ಹಟ್. ಇನ್ನೊಂದೇನಾದ್ರೂ ಹೊಸ ಹಟ್ಟನ್ನ ನೀನು ನಿರ್ಮಾಣ ಮಾಡ್ಕೋಬೇಕು ಅಂತಂದಾಗ ಮನುಷ್ಯನಿಗೆ ತುಂಬಾ ಬೇಜಾರಾಗಿ ಇನ್ನೊಂದು ನಿರ್ಮಾಣ ಮಾಡ್ತಾನೆ. ಆಸ್ ಸೂನ್ ಆಸ್ ನಿರ್ಮಾಣ ಮಾಡಿದ್ಮೇಲೂ ಕೂಡ ಮತ್ತೆ ಬೇರೆ ಅನಿಮಲ್ಸ್ ಕೂಡ ಅವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ, ಅವನ್ನ ಅಕ್ಯುಪೈ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ತವೆ. ಹೀಗಾಗಿ ಸೊ ಹಿ ವಾಂಟೆಡ್ ಟು ಟೀಚ್ ದ ಲೆಸನ್. ಹೇಗೆ ಟೀಚ್ ಲೆಸನ್ ಮಾಡ್ತಾನೆ ಅಂತಂದಾಗ, ಹೌ ಡಿಡ್ ದ ಮ್ಯಾನ್ ಫೈನಲಿ ಸಾಲ್ವ್ ದಿಸ್ ಪ್ರಾಬ್ಲಮ್ಸ್ ವಿತ್ ದ ಅನಿಮಲ್ಸ್? ವೆದರ್ ಹಿ ಲೆಫ್ಟ್ ದ ಜಂಗಲ್ ಬಿಟ್ಟು ಏನಾದರೂ ಹೋದ್ನಾ, ಹಿ ಬಿಲ್ಡ್ ಅ ಲಾರ್ಜರ್ ಹಟ್, ಹಿ ಸೆಟ್ ದ ನ್ಯೂ ಹಟ್ ಆನ್ ಫೈರ್, ನನ್ ಆಫ್ ದಿಸ್. ಹಾಗಿದ್ರೆ ಹೇಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾನೆ ಅಂತಂದಾಗ, ಸೊ ಹಿಯರ್ he set a new hut on fire. ಹೌದಾ? ಒಂದು ಬಿಗ್ಗರ್, see this one, he built a bigger and biggest hut. ಅಲ್ಲಿ ರೆಡಿ ಮಾಡಿದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಅದಕ್ಕೆ ಫೈರ್ ಅನ್ನ ಸೊ ಫೈರ್ ಹಚ್ಬಿಟ್ಟು and finally he allowed all the animals into the bigger hut and he burned them alive. ಅವು ಎಲ್ಲನೂ ಕೂಡ ಜೀವಂತವಾಗಿ ಸುಟ್ಟು ಹಾಕ್ತಾನೆ ಅಂತ ನನಗೆ. ಸೊ ಹಿ ಸೆಟ್ ದ ಹೋಮ್ ಹಟ್ ಆನ್ ಫೈರ್ ಅಂತ ಬರೆದ್ರೆ ಆಯ್ತು. ದ ಅನಿಮಲ್ ಅಪಾಯಿಂಟೆಡ್ ಆಸ್ ಅ ಸೆಕ್ರೆಟರಿ ಟು ದ ಕಮಿಷನ್ ವಾಸ್. ಹಾಗಿದ್ರೆ ಅದರಲ್ಲಿ ಸೆಕ್ರೆಟರಿ ಯಾರು ಅಂತ ಒಂದು ಕ್ವಶನ್ ಆಗುತ್ತೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ನೋಡಿ, ದ ಲಯನ್ ಇದೆ, ಲಿಯೋಪಾರ್ಡ್ ಇದೆ, ಮಿಸ್ಟರ್ ಫಾಕ್ಸ್ ಇದೆ, ನೆಕ್ಸ್ಟ್ ಬಫೆಲೋ ಇದೆ. ಹಾಗಿದ್ರೆ ಇದರಲ್ಲಿ ಸೆಕ್ರೆಟರಿ ಯಾರು ಅಂತಂತ ಕ್ವಶನ್ ಸರಸ್ ಆಗುತ್ತೆ. ಹೌದು, ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಕೇಳಿರ್ತಾರೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಬೇಕು. ಹೌದಾ? ಇಲ್ಲಿ ಚೇರ್ಮನ್ ಅಂತ ಬರ್ತಾರೆ, ಸೆಕ್ರೆಟರಿ ಅಂತ ಬರ್ತಾರೆ. ಸೊ ಯಾರ್ ಲಿಯೋಪಾರ್ಡ್ ಅಂತ ಬಂದ್ರೆ ದಿಸ್ ಇಸ್ ವಾಟ್ ಏರ್ ಸೆಕ್ರೆಟರಿ ಅಂತ ಬರಿಬೇಕಾಗತ್ತೆ, ನೆನ್ಪಿಟ್ಕೋಬೇಕು. ಹಾಗಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಕೇಳ್ತಾರೆ ಅನ್ನೊಂದು ಕ್ವಶನ್ ಸರಸ್ ಆಗುತ್ತೆ. ಸಮ್ ಟೈಮ್ಸ್ ದೇ ವಿಲ್ ಆಸ್ಕ್ ಆಸ್ ವಾಟ್ ಏರ್ ಚೇರ್ಮನ್ ಅಂತ ಕೂಡ ಕೇಳ್ತಾ ಇರ್ತಾರೆ. ಇವು ಕೂಡ ಗೊತ್ತಿರಲಿ ನಿಮಗೆ. ಚೇರ್ಮನ್ ಅಂತ ಬಂದ್ಬಿಟ್ರೆ ನೀವು ಏನು ಬರೀತೀರಿ ಅಂತಂದ್ರೆ ದಟ್ ಈಸ್ ವಾಟ್ ಏರ್ ಫಾಕ್ಸ್ ಅಂತ ಬರಿಬೇಕಾಗತ್ತೆ. ಅದೇ ರೀತಿ ಸೆಕ್ರೆಟರಿ ಅಂತ ಬಂತಂದ್ರೆ ನೀವು
ಏನು ಬರಿಬೇಕಾಗತ್ತೆ, ಲಿಯೋಪಾರ್ಡ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಇವೆರಡು ಕೂಡ ನೆನಪಿರಲಿ. ಸೊ ಹಿಯರ್ ಐ ಆಸ್ ದಿಸ್ ಒನ್, ಹೂ ಪ್ರೊವೈಡೆಡ್ ಮಿಸ್ಟರ್ ಎಲಿಫೆಂಟ್ ವಿತ್ ದ ಸ್ಯಾಪ್ಲಿಂಗ್ಸ್ ಫಾರ್ ದ ಬ್ರಷಿಂಗ್ ಹಿಸ್ ಟಸ್ಕ್. ಹೌದಾ, ಈ ಆನೆ ಕೋರಿ ಅಂತ ಹೇಳ್ತೀವಲ್ಲ, ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ಟೀ ತಂದ್ರೂ ಪರವಾಗಿಲ್ಲ. ಅದು ಏನೋ ತಿಂತ ಬರ್ತಾ ಇರುತ್ತೆ. ಒಂದು ಮೀಟಿಂಗ್ ಇರುತ್ತಲ್ಲ, ದಟ್ ಇಸ್ ಕಮಿಷನ್ ಆಫ್ ಎನ್ಕ್ವೈರಿ ಒಂದು ಸಿಚುವೇಶನ್ದಲ್ಲಿ ಅವಾಗ. ಸೊ ಇಟ್ ವಾಸ್ ಈಟಿಂಗ್ ಸಮಥಿಂಗ್, ಇಟ್ ವಾಸ್ ಈಟಿಂಗ್ ಲೈಕ್ ವಾಟ್ ಈಸ್ ಸ್ಯಾಪ್ಲಿಂಗ್ಸ್ ಅನ್ನ ತಿಂತಾ ಇರುತ್ತೆ ಯಾವುದು ಮಿಸ್ಟರ್ ಎಲಿಫೆಂಟ್. ಹಾಗಿದ್ರೆ ಅದನ್ನ ಯಾರು ಕೊಟ್ಟಿರ್ತಾರೆ, ಯಾರು ಪ್ರೊವೈಡ್ ಮಾಡಿರ್ತಾರೆ ಅಂತಂದಾಗ, ಹೀಸ್ ಫ್ರೆಂಡ್ ಆರ್ ಮಿಸ್ಟರ್ ಲಯನ್, ಮಿಸ್ಟರ್ ಹೈನಾ, ಮಿಸ್ಸಸ್ ಎಲಿಫೆಂಟ್. ಹೌದಾ, ಅದು ಮಿಸ್ಸಸ್ ಎಲಿಫೆಂಟ್ ಕೊಟ್ಟಿರ್ತಾರೆ. ಏನನ್ನ ಕೊಟ್ಟಿರ್ತಾರೆ ಅಂತ, ಸ್ಯಾಪ್ಲಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಜಸ್ಟ್ ಯು ಹ್ಯಾವ್ ಟು ಈಟ್ ಅಂತಂದಂಗೆ. ನೆಕ್ಸ್ಟ್ ಒನ್, ದ ಮ್ಯಾನ್ ಹ್ಯಾಡ್ ಹೀಸ್ ಹಟ್ ಎಟ್. ಹೌದಾ, ಆ ಮನುಷ್ಯ ಎಲ್ಲಿ ತನ್ನ ಹಟ್ಟನ್ನು ನಿರ್ಮಾಣ ಮಾಡ್ತಾನೆ ಅಂತಂದಾಗ, ಹೌದಾ, ಇದು ಬಿಗಿನಿಂಗ್ ದಲ್ಲಿ ಇದೆ, ಎಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತಂದ್ರೆ, ವೆದರ್ ಎಟ್ ದ ಎಡ್ಜ್ ಆಫ್ ದ ವಿಲೇಜ್, ಅಟ್ ದ ಎಡ್ಜ್ ಆಫ್ ದ ರಿವರ್, ಎಡ್ಜ್ ಆಫ್ ದ ಫಾರೆಸ್ಟ್, ಎಡ್ಜ್ ಆಫ್ ದ ಸಿಟಿ. ಹೌದಾ, ಎಲ್ಲಿ ರೆಡಿ ಮಾಡ್ತಾರೆ ಅನ್ನೋದೊಂದು ಕ್ವಶನ್. ಇದೊಂದು ಕ್ವಶನ್ಸ್ ನಾನು ನಿಮಗೆ ಕೇಳಲಿಕ್ಕೆ ಟ್ರೈ ಮಾಡ್ತೀನಿ, ಟ್ರೈ ಮಾಡಿ, ಬೇಕಿದ್ರೆ ಗೊತ್ತಾಗುತ್ತೆ. ಸೊ ಯು ವಿಲ್ ಗೆಟ್ ದ ಆನ್ಸರ್. ದಿಸ್ ಇಸ್ ದ ಒನ್ ವರ್ಕ್ ಐ ವಾಂಟೆಡ್ ಟು ಗಿವ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಇದಾಗಲೇ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿದೆ ನೋಡಿ, ಚೇರ್ಮನ್ ಬಂದ್ಬಿಟ್ಟು ಯಾರು ಅಂತ ಬಂತಂದ್ರೆ ನಿಮಗೆ ಗೊತ್ತಿರಬೇಕು. ದಿಸ್ ನನ್ ಅದರ್ ದನ್ ಫಾಕ್ಸ್ ಅಂತ ನಾವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್. So the secretary of the commission was, so this is also we have discussed. The member of the commission were all men of repute for their impartial injustice, as they were gentlemen chosen by what. So they will be discussing only. ಹಾಗಿದ್ರೆ ನಾವು ನಾವಾಗಿ ನೇಮಕ ಮಾಡ್ಕೊಂಡಿಲ್ಲ, ದಟ್ಸ್ ಇಸ್ ಜೆಂಟಲ್ಮನ್. ಯಾವುದು ಇದರದ್ದು, ಹೌದಾ, ಅವ್ರು ಹೇಳ್ತಿರ್ತಾರೆ ಇದನ್ನ ಯಾರು ನೇಮಕ ಮಾಡಿದ್ದಾರೆ ಅಂದ್ರೆ, ದಿಸ್ ಈಸ್ ವಾಟ್ ಬೈ ಗಾಡ್. ಸೊ ದೇ ಆರ್ ಪ್ರಿಡಿಕ್ಟಿಂಗ್. ಈ ರೀತಿ ಅಂದ್ರೆ ಮನುಷ್ಯನಿಗೆ ಪ್ರಿಡಿಕ್ಟ್ ಮಾಡಿ ಹೇಳ್ತಿರ್ತಾರೆ ಅವರು. ನಾವೇ ಮಾಡ್ಕೊಂಡಿಲ್ಲ, ಇದನ್ನು ದೇವರೇ ನಿರ್ಮಾಣ ಮಾಡಿರುವಂಥದ್ದು. ಅದಕ್ಕಾಗಿ ನಾವು ಕರೆಕ್ಟ್ ಡಿಸಿಷನ್ ಕೊಡ್ತೇವೆ ಅಂತ ಹೇಳ್ತಿರ್ತಾರೆ. ಬಟ್ ದೇ ಆರ್ ಆಲ್ಮೋಸ್ಟ್ ಗಿವಿಂಗ್ ವಾಟ್, ಇಂಪಾರ್ಷಿಯಲ್ ಜಜ್ಮೆಂಟ್. ದ ಜಜ್ಮೆಂಟ್ ವಾಸ್ ಗಿವನ್ ಇನ್ ದ ಫೇವರ್ ಆಫ್. ಹೌದಾ, ಆ ಜಜ್ಮೆಂಟ್ ಯಾರ ಪರವಾಗಿ ಕೊಡ್ತಾರ, ಮನುಷ್ಯರವಾಗಿ ಕೊಡ್ತಾರ, ಫಾಕ್ಸ್ ಬಗ್ಗೆ ಕೊಡ್ತಾರ, ಇದ್ರು ಎಲಿಫೆಂಟ್ ಪರವಾಗಿ ಕೊಡ್ತಾರೆ ಅಂತಂದಾಗೆ. ಹೌದಾ, ಎಲಿಫೆಂಟ್ ಪರವಾಗಿ ಕೊಟ್ಟು, ಯು ಶಾಲ್ ಕಂಟಿನ್ಯೂ ಇನ್ ದಿಸ್ ಹಟ್ ಅಂಡ್ ದ ಮ್ಯಾನ್ ಹ್ಯಾಸ್ ಟು ಬಿಲ್ಡ್ ಅ ನ್ಯೂ ಹಟ್ ಅಂತೇಳಿ ಡಿಸಿಷನ್ ಕೊಡುತ್ತೆ ಕಮಿಷನ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡೆ, ದ ಮ್ಯಾನ್ ವೆಂಟ್ ಹೋಮ್ ಸೇಯಿಂಗ್ ಡ್ಯಾಶ್ ಈಸ್ ಕಾಸ್ಟ್ಲಿ ಬಟ್ ದ ವರ್ತ್ ಎಕ್ಸ್ಪೆನ್ಸಿವ್. ಏನ್ ಕಾಸ್ಟ್ಲಿ ಅಲ್ಲಿ ಅಂತಂದ್ರೆ ಸ್ವಲ್ಪ ನೆನ್ಪಿಟ್ಕೋಬೇಕು. ದಿಸ್ ಈಸ್ ವಾಟ್, ಪೀಸ್ ಅಂತ ತಗೋಬೇಕಾಗುತ್ತೆ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ದ ವರ್ತ್ ಎಕ್ಸ್ಪೆನ್ಸ್ ಅಂತ ಬರೆದ್ರೆ ಆಯ್ತು. ಅಕಾರ್ಡಿಂಗ್ ಟು ದ ಎಲಿಫೆಂಟ್, ದ ಮ್ಯಾನ್ ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೈನ್ ಬಿಕಾಸ್. ನೋಡಿ, ಬಹಳನೇ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಯಾಕೆ ಮನುಷ್ಯ, ಎಲಿಫೆಂಟ್ ಪ್ರಕಾರ ಆ ಮನುಷ್ಯ ಏನಂತಂದ್ರೆ ಮಳೆಯಲ್ಲೇ ಇರಬೇಕು, ಆದ್ರೆ ತಾವು ಮಾತ್ರ ಒಳಗಿರಬೇಕು ಅಂತೇಳಿ. ಹೌದಾ, ಮನುಷ್ಯ ಏಕೆ ಹೊರಗಿರಬೇಕು ಅಂತಂದಾಗ ನೋಡಿ, ದ ಸ್ಕಿನ್ ಆಫ್ ದ ಎಲಿಫೆಂಟ್ ಇಸ್ ಡೆಲಿಕೇಟ್, ದ ಸ್ಕಿನ್ ಆಫ್ ದ ಹಾರ್ಡರ್ ದನ್ ದಟ್ ಎಲಿಫೆಂಟ್, ದ ಎಲಿಫೆಂಟ್ ಕುಡ್ ಕ್ಯಾಶ್ ಕೋಲ್ಡ್ ಈಸಿಲಿ. ಹೌದಾ, ಇದರಲ್ಲಿ ಎಲ್ಲ ಬಂದ್ಬಿಟ್ಟೆ ಏನಂತಂದ್ರೆ, ಆಕ್ಚುಲಿ ಆದ್ ಹೇಳಿದ್ರ ಪ್ರಕಾರ ಎಲಿಫೆಂಟ್ ಸ್ಕಿನ್ ಇಸ್ ವೆರಿ ಡೆಲಿಕೇಟ್ ಅಕಾರ್ಡಿಂಗ್ ಟು ಇಟ್ಸ್ ಪರ್ಸೆಪ್ಷನ್. ಓಕೆ, ಸೊ ಹಿಯರ್ ದ ಸ್ಕಿನ್ ಆಫ್ ದ ಮ್ಯಾನ್ ಇಸ್ ಹಾರ್ಡರ್ ದನ್ ಎನಿ ಅದರ್ ಅನಿಮಲ್ ಅಂತ ಕೊಡ್ಬೋದು. ಇನ್ನೊಂದು, ದ ಸ್ಕಿನ್ ಆಫ್ ದ ಎಲಿಫೆಂಟ್ ಇಸ್ ಹಾರ್ಡರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ. ದ ಸ್ಕಿನ್ ಆಫ್ ದ ಎಲಿಫೆಂಟ್ ಇಸ್ ಡೆಲಿಕೇಟ್ ಅಂತ ಬರೀತಾರೆ. ಸೊ ಹಿಯರ್, ಸೊ ವೆರಿ ಸಿಂಪಲ್, ದಟ್ಸ್ ಬಿ ಇಸ್ ದ ಆನ್ಸರ್. ಹೌದಾ, ಸೊ ದ ಸ್ಕಿನ್ ಆಫ್ ದ ಎಲಿಫೆಂಟ್ ಇಸ್ ಡೆಲಿಕೇಟ್, ದಟ್ಸ್ ದ ರೀಸನ್ ಐ ವಾಂಟೆಡ್ ಟು ಬಿ ಹಿಯರ್, ಯು ಹ್ಯಾವ್ ಟು ಗೋ ಔಟ್ಸೈಡ್ ಅಂತ ಹೇಳುತ್ತೆ. ಈ ರೀತಿ ಬರಿಬೇಕಾಗತ್ತೆ. ನೆಕ್ಸ್ಟ್, ದ ಎಲಿಫೆಂಟ್ ವಾಂಟೆಡ್ ಟು ಪುಟ್ ಇಟ್ಸ್ ಟಂಗ್ ಇನ್ಸೈಡ್ ದ ಮ್ಯಾನ್ಸ್ ಹೆಡ್ ಟು ಕೀಪ್ ಔಟ್. ನೋಡಿ, ಯಾವುದು ಟೆರಿಬಲ್ ವಿಂಡ್ ಇರುತ್ತೆ ಅಥವಾ ದ ರೈನ್, ದಟ್ ಇಸ್ ದ ಟೊರೆಂಟಿಯಲ್ ರೈನ್ ಅಂತ ಹೇಳ್ತೇವೆ, ಅಂದ್ರೆ ಹ್ಯಾವಿ ರೈನ್. ಸೊ ಆನ್ಸರ್ ಬಂದ್ಬಿಟ್ಟು ಹ್ಯಾವಿ ರೈನ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್, ದ ಮ್ಯಾನ್ ಫೈನಲಿ ಫೌಂಡ್ ಪೀಸ್. ಹೇಗೆ ಪೀಸ್ ಅನ್ನ ತಗೊಳ್ತಾನೆ ಅಂತಂದ್ರೆ, ಲೈಕ್ ಹಿಯರ್, ಸೆಟ್ಟಿಂಗ್ ದ ಫೈರ್ ಟು ದ ನ್ಯೂ ಹಟ್, ಸೆಟ್ಟಿಂಗ್ ದ ಫೈರ್ ಟು ದ ಜಂಗಲ್, ಲಿವಿಂಗ್ ದ ಜಂಗಲ್. ಸೊ ಹಿಯರ್, ಬೈ ಕಿಲ್ಲಿಂಗ್ ದ ಅನಿಮಲ್ಸ್. ಏನ್ ಮಾಡ್ತಾನೆ ಅವು, ಹೌದಾ, ಸೆಟ್ಟಿಂಗ್ ದ ಫೈರ್ ಟು ನ್ಯೂ ಹಟ್ ಅಂತ ನಾವು ಬರಿಬೇಕಾಗತ್ತೆ. ಹೌದಾ, ಸೊ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಆಡ್ ಮಾಡಬಹುದು. ಅಂಡ್ ವಿತ್ ದ ಹೆಲ್ಪ್ ಆಫ್ ದಟ್ ಒನ್ ಹಿ ವಾಸ್ ಏಬಲ್ ಟು ಕಿಲ್ ಆಲ್ ದ ಅನಿಮಲ್ಸ್. ಓಕೆ, ಎಸ್,
ಈ ರೀತಿ ಸ್ವಲ್ಪ ಕ್ವಶನ್ಸು ಇದು ಎಕ್ಸ್ಟ್ರಾ ಬಂದಿದೆ, ಕೆಲವೊಂದು ಇದು ಕೊಡದೇ ಇರ್ಬೋದು. ಸೊ ದೇ ವಿಲ್ ಗಿವ್ ಸಮ್ ಎಕ್ಸ್ಟ್ರಾ ಆಪ್ಷನ್ಸ್ ಆಲ್ಸೋ, ಯಾಕಂದರೆ ಸ್ವಲ್ಪ ರಿಲೇಟ್ ಆಗ್ತವೆ, ಇದು ಬೇರೆ ಆಪ್ಷನ್ಸ್ ಬರ್ಬೋದು. ಸೊ ಸೆಟ್ಟಿಂಗ್ ದ ಫೈರ್ ಟು ನ್ಯೂ ಹಟ್ ಈ ರೀತಿ ಕೊಡ್ತಿರ್ತಾರೆ. ಸೊ ದಿಸ್ ಆನ್ಸರ್ ಇಸ್ ರೈಟ್. ನೆಕ್ಸ್ಟ್ 2 ಮಾರ್ಕ್ಸ್ ನೋಡಿ ಹೇಗೆ ಬರುತ್ತೆ. ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆಸ್ ದ ಮ್ಯಾನ್ ಆನ್ ಎ ರೇನಿ ಡೇ. ಹೌದಾ, ಏನು ಆ ಒಂದು ಎಲಿಫೆಂಟು ಏನಂತಂದ್ರೆ ಮನುಷ್ಯನ ಕೇಳತ್ತೆ ರೇನಿ ಡೇ ಅಂತಂದಾಗ, ದ ಎಲಿಫೆಂಟ್ ಆಸ್ಕ್ಡ್ ದ ಮ್ಯಾನ್ ಟು ಅಲೋ ಹಿಮ್ ಟು ಕೀಪ್ his trunk inside the hut on a rainy day. So this is very important. ಅಲ್ಲಿ ಆ ಟ್ರಂಕ್ ಅನ್ನ ಒಳಗೆ ಇಡಲಿಕ್ಕೆ ಅನುಕೂಲತೆ ಮಾಡಿಕೊಡು ಅಂತ ಆ ಮನುಷ್ಯನನ್ನ ಎಲಿಫೆಂಟ್ ಕೇಳುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು, why was the man told that only jungle animals would be on the commission. ಹೌದಾ, ಯಾಕೆ ಈ ರೀತಿ ಜಂಗಲ್ ಅನಿಮಲ್ಸ್ ಅಷ್ಟೇನೆ ಇರಬೇಕು ಅಂತೇಳಿ ಆ ಮನುಷ್ಯನಿಗೆ ಹೇಳಲಾಗುತ್ತೆ ಅಂತಂದಾಗ, ದ ರೀಸನ್ ಇಸ್ ದಟ್ ವಾಟ್ ಇಯರ್ men would understand the intricacy of the jungle. ಅಂದರೆ ಈ ಟೋಟಲಿ ಮನುಷ್ಯರು ಅಂದರೆ ನನ್ನ ಫಸ್ಟಿಗೆ ಇನಿಷಿಯಲ್ ಸ್ಟೇಜ್ ಇದೆ ಏನಂತಂದರೆ, ಇಟ್ ಈಸ್ ಸಮಥಿಂಗ್ ಲೈಕ್ ವಾಟ್ ಇಯರ್ ಪೇಬಲ್ ಸ್ಟೋರಿ ಅಂತ ಹೇಳ್ತೀವಿ. ಅಂದರೆ ಒಂದು ರೀತಿ ಅಲೋಗರಿಕಲ್ ಸಾಕಷ್ಟು ಮೀನಿಂಗ್ ಇರ್ತಾವೆ. ಹೌದಾ, ಇಲ್ಲಿ ಏನಿರುತ್ತಂದರೆ ಮನುಷ್ಯರನ್ನ ಸೊ ದಿಲ್ ಬಿ ಕನ್ಸಿಡರ್ಡ್ ಆಸ್ ಇನ್ಫೀರಿಯರ್ ಆ್ಯಂಡ್ ದ ಅನಿಮಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಸುಪೀರಿಯರ್. ಹೌದಾ, ಅದಕ್ಕಾಗಿ ಈ ಮನುಷ್ಯರಿಗೆ ಏನಂತಂದ್ರೆ ಯಾವುದೇ ಜಂಗಲ್ ರೂಲ್ಸು ರೆಗ್ಯುಲೇಷನ್ ಗೊತ್ತಿಲ್ಲ. ಸೊ ದೇ ಡಿಡ್ ನಾಟ್ ನೋ ಅಬೌಟ್ ದ ಇಂಟ್ರಿಕೇಸಿ ಆಫ್ ದ jungle law. So that's the reason no man would understand. So they have not in the what is called as they would not be in the commission of enquiry. ಹೌದಾ, ಅದಕ್ಕಾಗಿ ಅವರು ಅಲೋ ಮಾಡಲ್ಲ ಅಂತ ನನಗೆ. ನೆಕ್ಸ್ಟ್, ಹೌ ಡಿಡ್ ದ ಎಲಿಫೆಂಟ್ ಸ್ನೇಕ್ ಇನ್ ಟು ದ ಮ್ಯಾನ್ಸ್ ಹೌಸ್. ಸ್ನೇಕ್ ಅಂತಂದ್ರೆ ನಾವು ನುಸುಳು ಅಂತ ಹೇಳ್ತೀವಿ. ಎಂಟರ್ ಹೇಗೆ ಆತು ಅಂತ ನನಗೆ. ಸೊ ದ ಎಲಿಫೆಂಟ್ ಸ್ನೇಕ್ಡ್ ಇನ್ ಟು ದ ಮ್ಯಾನ್ಸ್ ಹೆಡ್ ಬೈ ಸ್ಲೋಲಿ ಪುಷಿಂಗ್ ಇಸ್ ಹೆಡ್ ಇನ್ಸೈಡ್. ಸ್ಲೋ ಆಗಿ ಏನಂತಂದ್ರೆ ಇಟ್ ವಾಸ್ ಏಬಲ್ ಟು ಪುಷ್ ಇಟ್ಸ್ ಹೆಡ್ ಇನ್ಸೈಡ್. ಈ ರೀತಿ ಬರೆದ್ರೆ ಯು ವಿಲ್ ಗೆಟ್ ವಾಟ್ ಇಯರ್ 2 ಮಾರ್ಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, why did the elephant afford to remain. Okay, why did the man ಅಂತ ಬರಬೇಕಾಗುತ್ತೆ. why did the elephant afford to remain the man in the rain. ಯಾಕೆಂದ್ರೆ ಮನುಷ್ಯನಿಗೆ ಯಾಕೆ ಇರ್ಲಿಕ್ಕೆ ಅದು ಹೇಳ್ತು ಅಂತಂದಾಗ, the reason the skin of the man is harder than that of the elephant. ಸೊ ಎಲಿಫೆಂಟ್ ಸ್ಕಿನ್ನು ಬಹಳ ಡೆಲಿಕೇಟ್ ಇದೆ, ನಿನ್ನ ಸ್ಕಿನ್ನು ದಟ್ ಇಸ್ ಎ ಮ್ಯಾನ್ ಸ್ಕಿನ್ನು ಬಹಳ ಹಾರ್ಡ್ ಇದೆ. ಸೊ ಯು ಕ್ಯಾನ್ ಲಿವ್, ನೀವು ಹೊರಗೆ ಇರ್ಬೋದು ಅನ್ನೋ ವಿಚಾರದಿಂದ ದ ಸ್ಕಿನ್ ಆಫ್ ದ ಮ್ಯಾನ್ ವಾಸ್ ಹಾರ್ಡರ್ ದನ್ ದಟ್ ಆಫ್ ಎಲಿಫೆಂಟ್, ಸೊ ಇಟ್ ಅಲೌಡ್. ಹೌ ಡಿಡ್ ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಹೌದಾ, ಹೇಗೆ ಲಯನ್ನು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ ಅಂತಂದಾಗ, ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್ ವಾಟ್ ಇಯರ್ ಬೈ ಅಪಾಯಿಂಟಿಂಗ್ ದ ಕಮಿಷನ್ ಆಫ್ ಎನ್ಕ್ವೈರಿ. ನೋಡಿ, ಈ ಒಂದು ಕಮಿಷನ್ ಅನ್ನ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡೋದ್ರ ಜೊತೆಗೆ ಆ ಲೈನ್ ಏನು ಮಾಡುತ್ತೆ ಅಂದರೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ, ಸಾರ್ಟ್ ಔಟ್ ಮಾಡುತ್ತೆ ಅಂತ ನನಗೆ. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ಜಜ್ಮೆಂಟ್ ಇಟ್ ದ ಮ್ಯಾನ್ ಎಕ್ಸ್ಪೆಕ್ಟ್. ಹೌದಾ, ಯಾವ ರೀತಿಯ ಜಜ್ಮೆಂಟ್ ಅನ್ನ ಆ ಮನುಷ್ಯ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅಂತಂದಾಗೆ, ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ದಟ್ ಇಟ್ ವುಡ್ ಬಿ ಇಂಪಾರ್ಷಿಯಲ್ ಜಜ್ಮೆಂಟ್. ಅಂದರೆ ಯಾವುದೇ ರೀತಿ ಪಾರ್ಷಿಯಲ್ ಇಂಪಾರ್ಷಿಯಲ್, ನೋಡಿ ಯಾವುದೇ ರೀತಿ ನನಗೆ ತೊಂದರೆ ಆಗದಂಗೆ ಎರಡಕ್ಕೂ ಈಕ್ವಲ್ ಆಗಿ ನ್ಯಾಯ ಸಮ್ಮತವಾಗಿ ಏನು ಸಿಗ್ಬೇಕಂತಲ್ಲ ಅದೇ ಒಂದು ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಬಟ್ ವಾಟ್ ಹ್ಯಾಪನ್ ದಟ್ ಟೈಮ್, ಸೀರೀಸ್ 1, ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ದಟ್ ಇಟ್ ವುಡ್ ಬಿ ಇಂಪಾರ್ಷಿಯಲ್ ಜಜ್ಮೆಂಟ್ ಮೀನ್ಸ್ ದ ಹರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಆದರೆ ಏನಾಗುತ್ತೆ ಅವನಿಗೆ ಇಂಪಾರ್ಷಿಯಲ್ ಜಜ್ಮೆಂಟ್ ಏನಾದರೂ ಸಿಗತ್ತಾ? ನೋ. ಬಟ್ ಜಜ್ಮೆಂಟ್ ಹೆಂಗೆ ಯಾವ ರೀತಿ ಇರುತ್ತೆ ಅಂದರೆ, ಇವನ್ ದ ಹರ್ಟ್ ಬಿಲಾಂಗ್ಸ್ ಟು ಹಿಮ್ ಓನ್ಲಿ, ಬಟ್ the commission of enquiry has suggested the man has to build a new hut and the elephant should continue in the same hut. So how the decision has given. Why was the man unhappy with the members of the commission of enquiry? ಯಾಕೆ ತುಂಬಾ ಬೇಜಾರಾಗ್ತಾನೆ ಅಂತಂದ್ರೆ, the man was unhappy because no one from his side included in the commission. ಹೌದಾ, ಯಾಕೆ ಅನ್ಹ್ಯಾಪಿ ಆಗ್ತಾನೆ ಅಂದ್ರೆ, ಆ ಒಂದು ಕಮಿಷನ್ದಲ್ಲಿ ಇವರು ಇರಬೇಕು, ಆದರೆ ಯಾವುದೇ ಒಂದು ಮನುಷ್ಯನನ್ನ ಕೂಡ ಆ ಕಮಿಷನ್ ಆಫ್ ಎನ್ಕ್ವೈರಿದಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಯಾರೂ ತಗೊಳ್ಳೋದಿಲ್ಲ. ಹೀಗಾಗಿ ದ ಮ್ಯಾನ್ ವಾಸ್ ಅನ್ಹ್ಯಾಪಿ. ದ ರೀಸನ್
ನೋ ಒನ್ ಫ್ರಾಮ್ ಎ ಸೈಡ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಯಾರನ್ನೂ ಕೂಡ ತಗೋದಿಲ್ಲಲ್ಲ, ಹೀಗಾಗಿ ಮನುಷ್ಯ ತುಂಬ ಬೇಸರ ಆಗ್ತಾನೆ. ಅಕಾರ್ಡಿಂಗ್ ಟು ದ ಎಲಿಫೆಂಟ್, ವೈ ಹ್ಯಾಡ್ ದ ಮ್ಯಾನ್ ಇನ್ವೈಟೆಡ್ ದ ಎಲಿಫೆಂಟ್. ನೋಡಿ, ಎಲಿಫೆಂಟ್ ಪ್ರಕಾರ ಯಾಕೆ ಆ ಮ್ಯಾನನ್ನು ಇನ್ವೈಟ್ ಮಾಡಿದಂಗೆ ಅಂತಂದರೆ, ಒನ್ಲಿ ಟು ಸೇವ್ ದ ಹರ್ಟ್ ಫ್ರಾಮ್ ದ ಹರಿಕೇನ್. ನೋಡಿ, ಆ ಮನುಷ್ಯನೇ ಎಲಿಫೆಂಟನ್ನು ಇನ್ವೈಟ್ ಮಾಡಿದ ಅಂತ ನನಗೆ. ಸೊ ಆ್ಯಕ್ಚುಲಿ ಇನ್ವೈಟ್ ಮಾಡಿರೋದಿಲ್ಲ, ಬಟ್ ಇದೇ ಹೋಗಿರುತ್ತೆ, ಬಟ್ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಸೊ ಮ್ಯಾನ್ ಇನ್ವೈಟೆಡ್, ವೈ ಹಿ ಇನ್ವೈಟೆಡ್ ಟು ಸೇವ್ ದ ಹರ್ಟ್ ಫ್ರಮ್ ದ ಹರಿಕೇನ್. ಸೊ ಹರಿಕೇನ್ ಬರುತ್ತಲ್ಲ, ಅದನ್ನು ಸೇವ್ ಮಾಡಲಿಕ್ಕೆ ಮನುಷ್ಯನನ್ನು ಕರೆದಿದ್ದಾನೆ ಅಂತೇಳಿ ಆ ಸುಳ್ಳನ್ನು ಹೇಳುತ್ತೆ, ಬಟ್ ಆಗಿರೋದೇ ಬೇರೆ. ಫೈನ್. ಇನ್ ಹೂಸ್ ಫೇವರ್ ವಾಸ್ ದ ಜಜ್ಮೆಂಟ್ ಗಿವನ್. ಎಲ್ಲರಿಗೂ ಗೊತ್ತಿರೋದು, ಇನ್ ದ ಫೇವರ್ ಆಫ್ ಎಲಿಫೆಂಟ್. ಏನು ಜಜ್ಮೆಂಟು? ದ ಮ್ಯಾನ್ ಶುಡ್ ಬಿಲ್ಡ್ ಅ ನ್ಯೂ ಹಟ್ ಆಸ್ ವೆಲ್ ಆಸ್ ದ ಎಲಿಫೆಂಟ್ ಶುಡ್ ಕಂಟಿನ್ಯೂ ಇನ್ ದ ಸೇಮ್ ಹಟ್. ವೈ ಡಿಡ್ ದ ಮ್ಯಾನ್ ಎಕ್ಸೆಪ್ಟ್ ದ ಸಜೆಷನ್ ಆಫ್ ದ ಬಿಲ್ಡಿಂಗ್ ಅ ನ್ಯೂ ಹಟ್. ನೋಡಿ, ಯಾಕಂದರೆ ಮನುಷ್ಯನದೇ ಹಟ್ಟದು, ಹೌದಾ? ಆದರೂ ಕೂಡ ಇನ್ನೊಂದನ್ನು ಹೊಸ ಹಟ್ಟನ್ನು ನಿರ್ಮಾಣ ಮಾಡಬೇಕು ಅಂತೇನು ಡಿಸಿಷನ್ ಕೊಡ್ತಾರಲ್ಲ, ಆದರೂ ಕೂಡ ಒಪ್ಕೊಳ್ತಾನೆ. ಯಾಕೆ ಒಪ್ಕೊಳ್ತಾನೆ ಅಂತಂದಾಗೆ ಸೀರೀಸ್ 1, he feared that his refusal might expose him to teeth and claws the members of the commission. ಯಾಕಂದರೆ ಆ ಮನುಷ್ಯ, ಹೌದಾ, ಇವ್ರಿಗಿಂತ ಬಹಳ ಪ್ರಬಲವಾಗಿರುವಂಥ ಅಲ್ಲಿ ಸಾಕಷ್ಟು ಪ್ರಾಣಿಗಳಿದ್ದಾವೆ, ಅವ್ರ ಜೊತೆ ಏನಾದರೂ ಫೈಟ್ ಮಾಡಲಿಕ್ಕೆ ಸಾಧ್ಯತೆನ ಆಗೋದಿಲ್ಲ, ಅವ್ರನ್ನ ಎದುರಿಸಲೇ ಕೂಡ ಆಗೋದಿಲ್ಲ. ಯಾಕಂದರೆ ದೇ ಹ್ಯಾವ್ ಸಮಥಿಂಗ್ ಡಿಫ್ರೆಂಟ್, ಲೈಕ್ ಸಮಥಿಂಗ್ ಸಮಥಿಂಗ್ ಲೈಕ್ ಕ್ಲಾಸ್ ಅಂತ ಹೇಳ್ತೀವಿ, ಹೌದಾ? ಇವನ್ನೆಲ್ಲ ಎದುರಿಸ್ಲಿಕ್ಕೆ ಹೇಗೆ ಸಾಧ್ಯತೆ? ಸೊ ದಟ್ಸ್ ದ ರೀಸನ್ ಹಿ ಕುಡಂಟ್ ಡೂ ದಟ್ ಒನ್. ಹೌ ಡಿಡ್ ದ ಮ್ಯಾನ್ ಬೈ ಫೀಸ್ ಫೈನಲಿ. ನೋಡಿ, ಕೊನೆಗೆ ಯಾವ ರೀತಿ ಈ ಮನುಷ್ಯ ನೆಮ್ಮದಿಯನ್ನು ಪಡ್ಕೊಳ್ತಾನೆ ಅಂತಂದಾಗೆ, ದ ಮ್ಯಾನ್ ಸೆಟ್ ದ ಹರ್ಟ್ ಆನ್ ಫೈರ್ ಆ್ಯಂಡ್ ಬರ್ನ್ ಆಲ್ ದ ಜಂಗಲ್ ಲಾರ್ಡ್ಸ್ ಅಲೈವ್. ನೋಡಿ, ಯಾವ ರೀತಿ ಪೀಸನ್ನು ಕೊನೆಗೆ ಕಂಡುಕೊಳ್ತಾನೆ ಅಂದರೆ, ಆ ಒಂದು ಹಟ್ಟಿಗೆ ಏನು ಮಾಡ್ತಾನೆ ಅಂದರೆ ಫೈರನ್ನು ಹಾಕ್ತಾನೆ. ಅದ್ರ ಜೊತೆಗೆ ಏನಂತಂದರೆ ಎಲ್ಲ ಜಂಗಲ್ ಲಾರ್ಡ್ಸ್ ಏನು ಅನಿಮಲ್ಸ್ ಅದಾವಲ್ಲ, he burned them alive. ಜೀವಂತವಾಗಿ ಅವನು ಸುಟ್ಟಾಕ್ತಾನೆ. ಸೊ ದಿಸ್ ಈಸ್ ದ ರೀಸನ್ he got finally peace by burning all those animals. Where was the man's hut located? ಎಲ್ಲಿದೆ ಅಂತಂದ್ರೆ the man's hut was located at the edge of the forest ಅಂತೇಳಿ, ಹೌದಾ? ಎಲ್ಲಿದೆ ಅಂತಂದ್ರೆ at the edge of the forest ಅಂತ ನೀವು ಬರೆದ್ರೆ ಆಯ್ತು. ನೆಕ್ಸ್ಟ್, when did the elephant go to his friend? ಯಾವಾಗ ಹೋಗುತ್ತೆ ಅಂತಂದಾಗ the elephant went to his friend when a heavy thunderstorm broke out. ನೋಡಿ, ಸಾಕಷ್ಟು ಥಂಡರ್ಸ್ಟೋಮ್ ಬಂದಾಗ ಅವಾಗ ಏನಂತಂದ್ರೆ ಈ ಎಲಿಫೆಂಟ್ ಹೋಗುತ್ತೆ ಅಂತಂದಾಗ. ನೆಕ್ಸ್ಟ್ ಬಂದ್ಬಿಟ್ಟು, ಓಕೆ, ಸೊ ವಾಟ್ ಡಿಡ್ ದ ಎಲಿಫೆಂಟ್ ಡೂ ಆಫ್ಟರ್ ಎಂಟರಿಂಗ್ ಇನ್ಸೈಡ್ ದ ಮ್ಯಾನ್ಸ್ ಹಟ್? ಹೌದಾ, ಮನುಷ್ಯ ಫಸ್ಟಿಗೆ ಏನು ಮಾಡ್ತಾನೆ ಅಂದರೆ ಎಲಿಫೆಂಟನ್ನು ಅಲೌ ಮಾಡ್ತಾನೆ. ಅಲೌ ಮಾಡಿದ ಮೇಲೆ ಈ ಎಲಿಫೆಂಟ್ ಏನು ಮಾಡುತ್ತಂದರೆ ಈ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ನೋಡಿ, ಒಳಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿದ ಮೇಲೆ ಈ ಎಲಿಫೆಂಟ್ ಯಾವ ರೀತಿ ನೋಡಿ ಅದಕ್ಕೆ ಹೇಳಿದ್ದು, ಇದು ಬಹಳ ಸುಪೀರಿಯರ್ ಅಂತ ಫೀಲ್ ಮಾಡುತ್ತೆ, ಹೌದಾ? ಆಸ್ ಸೂನ್ ಆಸ್ ಇಟ್ ಎಂಟರ್ಡ್ ಇಟ್ ಫ್ಲಂಗ್, ಆ ಮನುಷ್ಯನ ಪೂರ್ತಿ ಬಿಸಾಕಿ ಹೊರಗೆ ಹಾಕಿಬಿಡತ್ತೆ. ಇಟ್ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ಪಾಪ ಮನುಷ್ಯ ಹೊರಗೆ ಹೋಗಿಬಿಡುತ್ತಾನೆ. ಸೊ ದಿಸ್ ಇಸ್ ವಾಟ್. ನೆಕ್ಸ್ಟ್ ಒನ್, ವಾಟ್ ವಾಸ್ ದ ಪೊಸಿಷನ್ ಹೆಲ್ಡ್ ಅಂತಂದಾಗೆ, ವಾಟ್ ವಾಸ್ ದ ಪೊಸಿಷನ್ ಎಲಿಫೆಂಟ್ ಇನ್ ದ ಜಂಗಲ್ ಕಿಂಗ್ಡಮ್? ಹೌದಾ, ಯಾವ ಒಂದು ಪೊಸಿಷನ್ ಎಲಿಫೆಂಟ್ ಇರುತ್ತೆ? ವಾಟ್ ವಾಸ್ ದ ಪೊಸಿಷನ್ ದ ಎಲಿಫೆಂಟ್ ಇನ್ ದ ಜಂಗಲ್ ಕಿಂಗ್ಡಮ್? ಓಕೆ, ಸೊ ಯಾವ ಒಂದು ಪೊಸಿಷನ್ ಇರುತ್ತೆ? ವಾಟ್ ವಾಸ್ ದ ಪೊಸಿಷನ್ ಹೆಲ್ಡ್ ಬೈ ಅಂತ ಅನ್ಬೋದು, ಅಥವಾ ಆನರ್ಡ್ ಬೈ ಅಂತ ಅನ್ಬೋದು. ವಾಟ್ ವಾಸ್ ದ ಪೊಸಿಷನ್ ದ ಎಲಿಫೆಂಟ್ ಇನ್ ದ ಜಂಗಲ್ ಕಿಂಗ್ಡಮ್ ಅಂತ ಬಂದಾಗ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ, ಹೌದಾ? ಅದು ಕೂಡ ಒಂದು ಮಿನಿಸ್ಟರ್ ಇದ್ದ ಹಾಗೆ ಅಂತ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು, ವಾಟ್ ಡಿಡ್ ದ ಲಯನ್ ವಾಂಟ್ ಟು ಹ್ಯಾವ್ ಇನ್ ಇಸ್ ಕಿಂಗ್ಡಮ್? ಹೌದಾ, ಆ ಕಿಂಗ್ಡಮ್ದಲ್ಲಿ ನಿಜವಾಗ್ಲೂ ಲಾಯನ್ಗೆ ಬೇಕಾಗಿರೋದು ಏನು ಅಂತಂದ್ರೆ, ದ ಲಯನ್ ವಾಂಟೆಡ್ ಟು ಹ್ಯಾವ್ ಇನ್ ಇಸ್ ಕಿಂಗ್ಡಮ್ ವಾಟ್ ಇರ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಪದೇ ಪದೇ ಕೆಲವೊಂದು ಸಂದರ್ಭದಲ್ಲಿ 1 ಮಾರ್ಕ್ಸ್ ಕೂಡ ಕೇಳಿರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ 2 ಮಾರ್ಕ್ಸ್ ಕೂಡ ಕೇಳಾಗತ್ತೆ. ಎರಡು ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್. ಇವೆರಡು ಕೂಡ ನೆನಪಿರಲಿ. ಸೊ ಆಸ್ ವೆಲ್ ಆಸ್ ಮೈ ನಾಲೆಜ್ ಗೋಸ್, ಅಬ್ಜೆಕ್ಟಿವ್ ಮತ್ತು
2 ಮಾರ್ಕ್ಸ್ ಇರ್ಬೋದು, ಯಾವ ರೀತಿ ಬರುತ್ತೆ, ನೀವು ಯಾವ ರೀತಿ ರೆಡಿ ಆಗಿರಬೇಕು ಒಂದೆಲ್ಲ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಬೇರೆ ಎಲ್ಲ ವಿಡಿಯೋಗಳು ಕೂಡ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಲೈಕ್ ಫಸ್ಟು, ಸೆಕೆಂಡು, ಥರ್ಡು, ಫೋರ್ಡು ಇವೆಲ್ಲ ಕೂಡ ಅಂದರೆ 1 to 4 ಏನೇನು ಬರುತ್ತವಲ್ಲ ಅಬ್ಜೆಕ್ಟಿವ್ ಆಸ್ ವೆಲ್ as 2 ಮಾರ್ಕ್ಸ್. ಹೌದಾ, ಇವನ್ನೆಲ್ಲ ಕೂಡ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಅನುಕೂಲ ಆಗಲಿ ಅಂತ ಮಾಡಿದ್ದೇನೆ. ಸೊ ಯು ಕ್ಯಾನ್ ಸಿ ದೋಸ್ ವಿಡಿಯೋಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.